ಸೊ ಇವತ್ತು ನೀವು ನಿಮ್ಮದು ಮೋಟರ್ ಸೈಕಲ್ನ ಯಾವ ಥರ ನೀವು ಜಡ್ಜ್ ಮಾಡ್ತೀರಾ ಅಂತ ಇವತ್ತು ನಾನು ಹೇಳ್ತೀನಿ. ಅಗೇನ್ ಇಲ್ಲಿ ನೀವು ಅಂತ ಹೇಳಿದಾಗ ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ನೀವು ಮಾತ್ರ ಅಲ್ಲ, ಇಟ್ ಈಸ್ ಆಲ್ಸೋ ನಾನು. ಸೊ ನೀನು ನಾನು ಎರಡೂ ಒಂದೇ ಇದರಲ್ಲಿ ಉಪೇಂದ್ರ ಅವರ ಮೂವಿಯಲ್ಲಿ ತೋರಿಸ್ದಂಗೆ. ಸೊ ಇಲ್ಲಿ ನನ್ನ ಬಗ್ಗೆನೂ ಹೇಳ್ತಾ ಇದ್ದೀನಿ. ನಾನು ಎಷ್ಟೊಂದು ಟೈಮು ಹಿಪೋಕ್ರೆಟಿಕ್ ಆಗಿ ಸೌಂಡ್ ಆಗ್ಬೋದು, ಬಟ್ ಅಗೇನ್ ನಾನು ಯಾವ ಥರ ಯೋಚನೆ ಮಾಡಿದ್ದೀನಿ ಅಂತ ನೀವೇ ಜಡ್ಜ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಹೇಳ್ಬಿಟ್ರೆ ನೀವು ಹೇಳ್ಬಿಡ್ತೀರಾ ನೀನೇನು ದೊಡ್ಡ ಸಾಚಾ ಥರ ಹೇಳ್ತಾ ಇದೆಯಾ, ಬಟ್ ನೀನು ಅದೇ ಥರ ಯೋಚನೆ ಮಾಡ್ತೀಯ ಅಂತ ನೀವು ಹೇಳ್ಬೋದು. ಸೊ ನೀವೇ ಜಡ್ಜ್ ಮಾಡ್ಕೊಳ್ಳಿ, ಜಡ್ಜ್ಮೆಂಟ್ ನಿಮ್ಮ ಕೈಯಲ್ಲೇ ಇದೆ. ಸೊ ಎನಿವೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಯಾವ ಥರ ನೀವು ಮೋಟರ್ ಸೈಕಲ್ನ ಜಡ್ಜ್ ಮಾಡ್ತೀನಿ. ಸೊ ಏನು ಶುಗರ್ ಕೋಟ್ ಮಾಡಲ್ಲ. ಕೆಲವು ಒಪಿನಿಯನ್ಸು ಸ್ವಲ್ಪ ಕೆಲವರಿಗೆ ಕಾಂಟ್ರವರ್ಷಿಯಲ್ ಅನಿಸ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಐ ಫೀಲ್ ಅಗೇನ್ ದಿಸ್ ಇಸ್ ಮೈ ಒಪಿನಿಯನು. ನನಗನ್ಸುತ್ತೆ ದಿಸ್ ಇಸ್ ಹೌ ಪೀಪಲ್ ಜಡ್ಜ್ ಅಂತ. ಸೊ ಫಸ್ಟ್ ಥಿಂಗ್, ಹೌ ಪೀಪಲ್ ಜಡ್ಜ್ ಅ ಮೋಟರ್ ಸೈಕಲ್ ಅಂದರೆ ಆಬ್ವಿಯಸ್ಲಿ ಬೇಸ್ಡ್ ಆನ್ ದ ಬ್ರ್ಯಾಂಡ್ ಆಫ್ ದ ಮೋಟರ್ ಸೈಕಲು. ಸೊ ದಿಸ್ ಇಸ್ ನಾಟ್ ಎಟ್ ಆಲ್ ಹಿಡನ್ ಅಂತ ನಿಮಗೆ ಗೊತ್ತು ದ್ಯಾಟ್ ಪ್ರತಿಯೊಬ್ಬರದ್ದು ಒಂದು ಫೇವ್ರೆಟ್ ಬ್ರ್ಯಾಂಡ್ ಅಂತ ಡೆಫಿನೆಟ್ಲಿ ಇರುತ್ತೆ. ಬೀಟ್ ವಾಟ್ ಎವರ್ ರೀಸನ್. ಸೊ ಬ್ರ್ಯಾಂಡ್ ಆಬ್ವಿಯಸ್ಲಿ ಅವ್ರದ್ದು ಇಮೇಜ್ನ ಯಾವ ಥರ ಬಿಲ್ಡ್ ಮಾಡಿದೆ ಬೇಸ್ಡ್ ಆನ್ ದ್ಯಾಟ್ ಥ್ರೂ ವಾಟ್ ಎವರ್ ಮೀನ್ಸು. ಸೊ ಆ್ಯಂಡ್ ಅವ್ರಿಗೆ ಯಾವ ಥರ ಅಸೋಸಿಯೇಷನ್ ಇದೆ ವಿತ್ ಅ ಬ್ರ್ಯಾಂಡು. ಆಬ್ವಿಯಸ್ಲಿ ಬ್ರ್ಯಾಂಡು ಕೆಲವು ಒಳ್ಳೆ ಮೋಟರ್ ಸೈಕಲ್ಸ್ನ ಲಾಂಚ್ ಮಾಡಿರ್ಬೋದು, ರಿಲಯಬಲ್ ಮೋಟರ್ ಸೈಕಲು ಲಾಂಚ್ ಮಾಡಿರ್ಬೋದು, ಒಳ್ಳೆ ಸರ್ವಿಸು ಕೊಟ್ಟಿರ್ಬೋದು. ಆ್ಯಂಡ್ ಮೇ ಬಿ ದ ವೇ ದ ಮೋಟರ್ ಸೈಕಲ್ ರೈಡ್ ಮಾಡಿದಾಗ ನಿಮಗೆ ಫೀಲ್ ಆಗುತ್ತೆ, ಇಟ್ ಫೀಲ್ ಸಿಮಿಲರ್ ವಿತ್ ಎವ್ರಿ ಅದರ್ ಮೋಟರ್ ಸೈಕಲ್. ಬಿಕಾಸ್ ಆಫ್ ದ್ಯಾಟ್ ನಿಮಗೆ ಆ ಬ್ರ್ಯಾಂಡ್ ಇಷ್ಟ ಇರ್ಬೋದು. ನಾನು ರೀಸೆಂಟ್ಲಿ ಹೇಳಿದೆ ನನಗೆ KTM ಬ್ರ್ಯಾಂಡ್ ಯಾಕೆ ಇಷ್ಟ ಇಲ್ಲ ಅಂತ. ಇಟ್ ಡಸಂಟ್ ಮೀನ್ ದ ಬ್ರ್ಯಾಂಡಲ್ಲಿರೋ ಮೋಟರ್ ಸೈಕಲ್ ಕೆಟ್ಟದಾಗಿದೆ ಅಂತ ಅಲ್ಲ, ಬಟ್ ಇಟ್ಸ್ ಮೋರ್ ಅಬೌಟ್ ದ್ಯಾಟ್ ನನಗೆ ದ ನೇಚರ್ ಆಫ್ ದ ಮೋಟರ್ ಸೈಕಲ್ ಇಷ್ಟ ಇಲ್ಲ. ಸೊ ನನಗೆ ನೇಚರ್ ಇಷ್ಟ ಇಲ್ಲ ಅಂತ ಆ ಬ್ರ್ಯಾಂಡ್ ಇಷ್ಟ ಇಲ್ಲ. ಸಮ್ಟೈಮ್ಸು ಕೆಲವರಿಗೆ ಅದೇ ಹೇಳ್ತಾ ಇಲ್ವಾ, ಅವರು ಅದೇ ಹೇಳ್ತಾರೆ ರಿಲಯಬಿಲಿಟಿ ಚೆನ್ನಾಗಿಲ್ಲ, ಸರ್ವಿಸ್ ಸೆಂಟರ್ ಚೆನ್ನಾಗಿರಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಆರ್ ದ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಯಾವ ಥರ ಫೀಲ್ ಮಾಡಿರ್ತಾರೆ ವಿತ್ ದಟ್ ಮೋಟರ್ ಸೈಕಲ್, ಅದರಿಂದ ಅವರು ತೊಗೊಳ್ಳಲ್ಲ ಮೆನಿ ಟೈಮ್ಸ್ ಮೋಟರ್ ಸೈಕಲ್, ವಾಟ್ ಎವರ್ ಬಿ ದ ರೀಸನು. ಬಟ್ ಡೆಫಿನೆಟ್ಲಿ ಜನ ಈವನ್ ಬಿಫೋರ್ ಅವರು ಮೋಟರ್ ಸೈಕಲ್ ರೈಡ್ ಮಾಡೋ ಮೊದಲು ಅವ್ರಿಗೆ ಆಬ್ವಿಯಸ್ಲಿ ಒಂದು ಇಮೇಜ್ ಅವ್ರದ್ದು ಮೈಂಡ್ ಸೆಟ್ಟಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ ಬಿಕಾಸ್ ಆಫ್ ದ ಬ್ರ್ಯಾಂಡ್. ಸೊ ಬ್ರ್ಯಾಂಡ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ಬ್ರ್ಯಾಂಡ್ ಮೇಲೆ ಸಾಕಷ್ಟು ಟೈಮು ಮೋಟರ್ ಸೈಕಲ್ನ ಜಡ್ಜ್ ಮಾಡ್ತೀರಾ. ಸೆಕೆಂಡ್ ಬಂದುಬಿಟ್ಟು ಇದನ್ನು ತುಂಬ ಜನ ಅಗ್ರಿ ಮಾಡಲ್ಲ, ಬಟ್ ಐ ವುಡ್ ಸೇ ಡೆಫಿನೆಟ್ಲಿ ಈ ಮೋಟರ್ ಸೈಕಲು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಅದ್ರ ಮೇಲೆ ಸಾಕಷ್ಟು ಜನ ಡಿಸೈಡ್ ಮಾಡ್ತಾರೆ, ಅವ್ರು ಜಡ್ಜ್ ಮಾಡ್ತಾರೆ ಮೋಟರ್ ಸೈಕಲ್ನ. ಇದನ್ನು ನೀವು ಡಿನೈ ಮಾಡೋಕ್ಕಾಗಲ್ಲ. ಐ ನೋ ಲಾಟ್ ಆಫ್ ಪೀಪಲ್ ಡಿನೈ ಮಾಡ್ತಾರೆ, ಬಟ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ದಟ್ ಈಸ್ ಹೌ ಪೀಪಲ್ ಆರ್. ಸೊ ಫಸ್ಟ್ಲಿ ನಾನು ಇಂಟರ್ನ್ಯಾಷನಲಿ ಯಾವ ಥರ ಜನ ಯೋಚನೆ ಮಾಡ್ತಾರೆ ಆ್ಯಂಡ್ ಇಂಡಿಯಾದಲ್ಲಿ ಯಾವ ಥರ ಜನ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಇಂಟರ್ನ್ಯಾಷನಲಿ ನನಗೆ ಗೊತ್ತಿರೋಂಗೆ ಜನ ಯಾವ ಥರ ಜಡ್ಜ್ ಮಾಡೋದು ಮೋಟರ್ ಸೈಕಲ್ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಅವ್ರಿಗೆ ಜಾಪನೀಸ್ ಬ್ರ್ಯಾಂಡ್ ಇರುತ್ತೆ. ಬಿಕಾಸ್ ನಿಮಗೆ ಗೊತ್ತು ರಿಲಯಬಿಲಿಟಿ ತುಂಬ ಚೆನ್ನಾಗಿರುತ್ತೆ, ನ್ಯೂ ಟೆಕ್ನಾಲಜೀಸ್ನ ತರ್ತಾರೆ ಆ್ಯಂಡ್ ಜನರಲಿ ಅವ್ರ ಮೋಟರ್ ಸೈಕಲ್ಸ್ ಆರ್ ವೆರಿ ವೆರಿ ಗುಡ್. ಜನರಲಿ ಐ ವುಡ್ ಸೇ ತುಂಬಾ ರೇರ್ಲಿ ನೀವು ನೋಡ್ತೀರಾ ದಟ್ ದೇರ್ ಮೋಟರ್ ಸೈಕಲ್ಸ್ ಆರ್ ಬ್ಯಾಡು. ಐ ಮೀನ್ ಡಿಸೈನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇರ್ಬೋದು ಮೇ ಬಿ, ಬಟ್ ಜನರಲಿ ದೇರ್ ಮೋಟರ್ ಸೈಕಲ್ಸ್ ಆರ್ ವೆರಿ ವೆರಿ ಗುಡ್. ಸೊ ಅದಕ್ಕೋಸ್ಕರ ಜಾಪನೀಸ್ ಮೋಟರ್ ಸೈಕಲ್ ಅವ್ರದ್ದು ಕ್ವಾಲಿಟಿ ಕಂಟ್ರೋಲ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಯುರೋಪಿಯನ್ ಮೋಟರ್ ಸೈಕಲ್ಸ್ನ ಇಂಟರ್ನ್ಯಾಷನಲಿ ಜನ ತಗೋತಾರೆ. ಬಿಕಾಸ್ ಆಬ್ವಿಯಸ್ಲಿ ಅವ್ರದ್ದು ಒಂಥರ ದ ವೇ ಇಟ್ ಲುಕ್ಸು, ದ ಫಿನಿಶ್ ಆಗಿರಲಿ, ಫಿಟ್ ಆ್ಯಂಡ್ ಫಿನಿಶು, and obviously the experience you feel on riding a European bike. So that is what a lot of people love. So ಅದಕ್ಕೋಸ್ಕರ ಯುರೋಪಿಯನ್ ಬೈಕ್ಸ್ನ ಜಾಸ್ತಿ ಓನ್ ಮಾಡ್ತಾರೆ. ಐ ಆಮ್ ಇನ್ಕ್ಲೂಡಿಂಗ್ ದ ಬ್ರಿಟಿಷ್ ಮೋಟರ್ ಸೈಕಲ್ಸ್ ಆಲ್ಸೋ, ಲೈಕ್ ದ ಟ್ರ್ಯಾಂಪ್ ಆ್ಯಂಡ್ ನಾರ್ಟನ್ ಆ್ಯಂಡ್ ಆಲ್ ದಿಸ್ ಮೋಟರ್ ಸೈಕಲ್ಸ್ನ ತುಂಬ ಜನ ಬೇಸ್ಡ್ ಆನ್ ವೇರ್ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ ಬೈ ಮಾಡ್ತಾರೆ. ಥರ್ಡ್ ಬಂದ್ಬಿಟ್ಟು ಐ ವುಡ್ ಸೇ ದ ಅಮೇರಿಕನ್ ಮೋಟರ್ ಸೈಕಲ್ಸ್ ಫಾರ್ ಶೋರು. ಐ ನೋ ಎರಡೇ ಇರೋದು ನನಗೆ ಗೊತ್ತಿರೋಂಗೆ. ದಟ್ ಈಸ್ ದ ಆಬ್ವಿಯಸ್ಲಿ ನಿಮ್ಮ ಪಾಪ್ಯುಲರ್ಲಿ ನೋನ್ ಇಸ್ ದ ಹಾರ್ಲಿ ಡೇವಿಡ್ಸನ್. ಅದು ಬಿಟ್ಟರೆ ಇಂಡಿಯನ್ ಅಂತಲೂ ಒಂದು ಬ್ರ್ಯಾಂಡ್ ಇದೆ, ಇಫ್ ಯು ಡೋಂಟ್ ನೋ. ಸೊ ದಟ್ ಈಸ್ ಅ ವೆರಿ ಪಾಪ್ಯುಲರ್ ಬ್ರ್ಯಾಂಡ್ ಇನ್ ಅಮೇರಿಕಾ. ಸೊ ಅದನ್ನು ತುಂಬ ಜನ ಬೈ ಮಾಡ್ತಾರೆ. ಸೊ ಬಿಕಾಸ್ ದ ಅಮೇರಿಕನ್ ಇಲ್ಲಿ ನೀವು ಏನು ನೋಡ್ಬೋದು ಅಂದರೆ ಅಮೇರಿಕನ್ ಕಂಟ್ರಿಯಲ್ಲಿರೋರು ಆರ್ ದ ಯುರೋಪಿಯನ್ ಕಂಟ್ರಿಲಿರೋರು ದೇ ಆರ್ ವೆರಿ ಪ್ರೌಡ್ ಆಫ್ ದೇರ್ ಓನ್ ಕಂಟ್ರೀಸ್ ಮೋಟರ್ ಸೈಕಲ್ ಜನರಲಿ. ಸೊ ಜರ್ಮನ್ ಪೀಪಲ್ ದೇ ವಿಲ್ ಲವ್ ದೇರ್ BMWs ಓನ್ಲಿ ಮೋರು. ಎಸ್ ಜಾಪನೀಸ್ ಮೋಟರ್ ಸೈಕಲ್ ನಾನು ಹೇಳ್ದಂಗೆ ಫಸ್ಟ್ ಪ್ರಿಫರೆನ್ಸ್ ಇಟ್ಕೊಂಡಿರ್ತಾರೆ, ಬಟ್ ಇಫ್ ದೇ ಗೆಟ್ ಅ ಗುಡ್ ಜರ್ಮನ್ ಮೋಟರ್ ಸೈಕಲ್ ದೇ ವಿಲ್ ಬೈ ದಟ್. ಆ್ಯಂಡ್ ಅಮೇರಿಕನ್ಸು ಅದೇ ಥರನೇ ದ ಫಸ್ಟ್ ಪ್ರಿಫರೆನ್ಸ್ ಆಬ್ವಿಯಸ್ಲಿ ಅವರು ಜಾಪನೀಸ್ ಮೋಟರ್ ಸೈಕಲ್, ಬಿಕಾಸ್ ಆ ಲೆವೆಲ್ ರೆಪ್ಯುಟೇಷನ್ ಬಿಲ್ಡ್ ಮಾಡಿದ್ದಾರೆ ಜಾಪನೀಸ್ ಮೋಟರ್ ಸೈಕಲ್, ಅದನ್ನ ತಗೋತಾರೆ. ಬಟ್ ಸೆಕೆಂಡ್ ಪ್ರಿಫರೆನ್ಸ್ ಅಂತ ಅವ್ರಿಗೆ ಐ ವುಡ್ ಸೇ ಅವ್ರದ್ದೇ ಕಂಟ್ರಿದು ಮೋಟರ್ ಸೈಕಲ್ಸ್ ಇರುತ್ತೆ ಜನರಲಿ, ಇಸ್ ವಾಟ್ ಐ ಸಿ. ಅದಾದಮೇಲೆ ಐ ವುಡ್ ಸೇ ದ ಲಾಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ದ ಏಷ್ಯನ್ ಮೋಟರ್ ಸೈಕಲ್ ಆಗಿರುತ್ತೆ. ವೆದರ್ ನಮ್ಮದೇ ಇಂಡಿಯನ್ ಮೋಟರ್ ಸೈಕಲ್ ಆಗಿರಲಿ ಆರ್ ದ ಚೈನೀಸ್ ಮೋಟರ್ ಸೈಕಲ್ಲು ಆರ್ ಎನಿ ಅದರ್ ಕಂಟ್ರಿಯಿಂದ ಮಾಡಿರೋ ಮೋಟರ್ ಸೈಕಲ್ನ ಜನರಲಿ ಪ್ರಿಫರ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಇಂಟರ್ನ್ಯಾಷನಲ್ ಇದೆ. ಸೊ ಇಂಡಿಯಾಗೆ ಬಂದುಬಿಟ್ರೆ ಅದೇನಾದರೂ ಚೇಂಜ್ ಆಗುತ್ತೆ ಅಂತ ಕೇಳೋದಾದರೆ ಐ ಆಮ್ ಸಾರಿ ಟು ಸೇ, ಐ ನೋ ನೀವು ಅಗ್ರಿ ಮಾಡ್ತೀರಾ, ನೀವು ಅಗ್ರಿ ಮಾಡಲ್ವೋ, ಯು ಆರ್ ಅ ಪ್ರೌಡ್ ಇಂಡಿಯನ್ ಆರ್ ನಾಟು, ದಿಸ್ ಇಸ್ ದ ಫ್ಯಾಕ್ಟು. ಸಿ ಎಷ್ಟೇ ನೀವು ಆಬ್ವಿಯಸ್ಲಿ ನೀವು ಸ್ಟೇಟಸಲ್ಲಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಪ್ರೌಡ್ ಅಂತ ಹೇಳಿದ್ರು ಆ್ಯಕ್ಚುಲ್ ರಿಯಾಲಿಟಿ ನಾನು ನೋಡೋದಾದರೆ ಪೀಪಲ್ ಯಾವ ಥರ ಮೈಂಡ್ ಸೆಟ್ ಇದೆ ಅಂದರೆ
I still feel that they look on Indian motorcycle as the last option, unfortunately. ಇವತ್ತೂ ನಾನು ಇಫ್ ಐ ಡಿಸ್ಕಸ್ ದ್ಯಾಟ್ ನನ್ನ ಹತ್ರ ಟ್ರಯಂಫ್ ಮೋಟರ್ಸೈಕಲ್ ಇದೆ ಅಂದರೆ ಅವ್ರು ಫಸ್ಟ್ ಕೇಳ್ತಾರೆ ನಿನ್ನ ಹತ್ರ 400 cc ಇದೆಯಾ, ಇಂಡಿಯನ್ ಮೋಟರ್ಸೈಕಲ್ ಮಾಡಿರೋಂಥ 400 cc ಇದೆಯಾ, ಆರ್ 900 cc ವಿಚ್ ಇಸ್ ಮೇಡ್ ಇನ್ ಬ್ರಿಟಿಷ್ ಅಂತ. ಸೊ ಅವನು ಡೆಫಿನೆಟ್ಲಿ ನನ್ನ ಜಡ್ಜ್ ಮಾಡ್ತಾನೆ. ಇಫ್ ಐ ಓನ್ ಅ ಬ್ರಿಟಿಷ್ ಮೋಟರ್ಸೈಕಲ್, ನೈಸ್ ಟ್ರಯಂಫ್ 900 cc ಅಂತ ಹೇಳ್ತಾನೆ. ಬಟ್ ಇಂಡಿಯನ್ 400 cc ಬಜಾಜ್ ಮಾಡಿರೋ ಮೋಟರ್ಸೈಕಲ್ ತಾನೆ ಅಂತ ನನ್ನ ಹೀಯಾಳಿಸ್ತಾನೆ, 100% ಹೀಯಾಳಿಸ್ತಾನೆ. ಇಫ್ ಈಸ್ ಆಬ್ವಿಯಸ್ಲಿ ಇಫ್ ಇಟ್ ಡಸಂಟ್ ನೋ ಅಬೌಟ್ ಟ್ರಯಂಫ್ ಗೊತ್ತಿಲ್ಲ, ಬಟ್ ಇಫ್ ಈ ನೋಸ್ ಅಬೌಟ್ ದ ಮೋಟರ್ಸೈಕ್ಲಿಂಗು ಡೆಫಿನೆಟ್ಲಿ ಹೀಯಾಳಿಸ್ತಾನೆ. ದಿಸ್ ಈಸ್ ದ ಫ್ಯಾಕ್ಟು ಆ್ಯಂಡ್ ಅನ್ಫಾರ್ಚುನೇಟ್ ರಿಯಾಲಿಟಿ. ನೀವು ಅಗ್ರಿ ಮಾಡ್ತೀರಾ ಮಾಡಲ್ವೋ, ನನ್ನ ಪ್ರಕಾರ ದಿಸ್ ಈಸ್ ದ ಫ್ಯಾಕ್ಟು. ಈವನ್ ನಾವು ಅಮೇರಿಕನ್ ಮೋಟರ್ಸೈಕಲನ್ನು ನಾವು ಒಂದು ಸ್ಟೆಪ್ ಅಹೆಡ್ ನೋಡ್ತೀವಿ. ಅನ್ಫಾರ್ಚುನೇಟ್ಲಿ ಹಾರ್ಲಿ ಡೇವಿಡ್ಸನ್ನ ಜನ ತಗೋತಾರೆ ಹೊರತು ರಾಯಲ್ ಎನ್ಫೀಲ್ಡು, ಅಗೇನ್ ರಾಯಲ್ ಎನ್ಫೀಲ್ಡ್ ಬಗ್ಗೆ ಬರ್ತೀನಿ. ರಾಯಲ್ ಎನ್ಫೀಲ್ಡ್ ಇಸ್ ನಾಟ್ 100% ಇಂಡಿಯನ್ ಅಲ್ಲ, 99% ಇಂಡಿಯನು, 1% ಐ ವುಡ್ ಸೇ ಬ್ರಿಟಿಷು. ವೆನ್ ಐಮ್ ಟಾಕಿಂಗ್ ಅಬೌಟ್ ಇಂಡಿಯನ್ ಮೋಟರ್ಸೈಕಲ್ ಅಂದರೆ ನಾನು ಹೇಳ್ತಾ ಇರೋದು ಹೀರೋ, TVS ಆ್ಯಂಡ್ ಬಜಾಜ್. ಈ 3 ಮೋಟರ್ಸೈಕಲ್ ಬ್ರ್ಯಾಂಡ್ನ ದೇ ವಿಲ್ ಲುಕ್ ಡೌನ್ ಅಪಾನ್ ಫಾರ್ ಶೋರು. ಇದಕ್ಕೆ 2 ಮೇನ್ ರೀಸನ್ ಇದೆ. ಒಂದು ರೀಸನ್ನು ಐ ಡೋಂಟ್ ಅಗ್ರಿ ವಿತ್, ಇನ್ನೊಂದು ರೀಸನು ಅನ್ಫಾರ್ಚುನೇಟ್ಲಿ ಈಸ್ ಫ್ಯಾಕ್ಟ್. ಸೊ ಅದಕ್ಕೋಸ್ಕರ ಜನ ಆರ್ ನಾಟ್ ಬೈಯಿಂಗ್ ಇಂಡಿಯನ್ ಮೋಟರ್ಸೈಕಲು ಆರ್ ಡೋಂಟ್ ಪ್ರಿಫರ್ ಟು ಬೈ ಅನ್ ಇಂಡಿಯನ್ ಮೋಟರ್ಸೈಕಲು ಇಸ್ ವಾಟ್ ಐ ಫೀಲ್. ಸೊ ಒಂದು ಫ್ಯಾಕ್ಟರ್ ನನಗೆ ಏನು ಇಷ್ಟ ಆಗಲ್ಲ ಅಂದರೆ ದ್ಯಾಟ್ ಈಸ್ ದ ರೀಸನ್ ಈಸ್ ಇಂಡಿಯಾದವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ಇವಾಗ್ಲೂ ಅವರು ಆಫ್ಟರ್ ಕಾಲನೈಸೇಷನ್ ಆದಮೇಲೂ ದೇ ಸ್ಟಿಲ್ ಫೀಲ್ ದಟ್ ದೇ ಆರ್ ನಾಟ್ ಬಿಗರ್ ದೆನ್ ಅದರ್ ನೇಷನ್. ಈವನ್ ನಿಮ್ಗೆ ಗೊತ್ತು ನಮ್ದು ಎಂಥ ರಿಚ್ ಹಿಸ್ಟ್ರಿ ಇದೆ ನಮ್ಮ ದೇಶದ್ದು. ಬಿಡಿ, ಇದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ, ಸುಮ್ಮನೆ ಇಟ್ ವಿಲ್ ಬಿಕಮ್ ನದರ್ ಟಾಪಿಕ್ ಓನ್ಲಿ. ಬಟ್ ಸ್ಟಿಲ್ ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ವಿ ಡೋಂಟ್ ಲುಕ್ ಅಪಾನ್ ಅವರ್ ಸೆಲ್ಫ್ ಆ್ಯಸ್ ಸುಪೀರಿಯರು. ಝೀರೋನ ನಾವು ಕ್ರಿಯೇಟ್ ಮಾಡಿರೋ ಕಂಟ್ರಿ ಆದ್ರೂ ವಿ ಥಿಂಕ್ ದಟ್ ಅವರ್ ಮೋಟರ್ಸೈಕಲ್ಸ್ ಆರ್ ಬ್ಯಾಡು. ಆ್ಯಂಡ್ ಇದು ಐ ಟಾಕ್ ಅಬೌಟ್ ದ ಸೆಕೆಂಡ್ ಫ್ಯಾಕ್ಟರು ವೇರ್ ಐ ಡೂ ಅಗ್ರಿ, ದ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ನಾನು ಕವರ್ ಮಾಡಿದ್ದೀನಿ. ವೇರ್ ಐ ಡೂ ಫೀಲ್ ದಟ್ ದೆರ್ ಇಸ್ ಇಶ್ಯೂಸ್, ಬಟ್ ದೆರ್ ಆರ್ ಸಮ್ ಗುಡ್ ಮೋಟರ್ಸೈಕಲ್ಸ್ ಫಸ್ಟ್ ಆಫ್ ಆಲು ಇಂಡಿಯನ್ದಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಆಲ್ಸೋ ಕೆಲವು ಒಳ್ಳೆ ಇಂಡಿಯನ್ ಬ್ರ್ಯಾಂಡ್ಸ್ ಇದೆ, ಲೈಕ್ ಅಲ್ಟ್ರಾ ವೈಲೆಟು ಒಳ್ಳೆ ಇಂಡಿಯನ್ ಬ್ರ್ಯಾಂಡು. ದಟ್ ಕೈಂಡ್ ಆಫ್ ಟ್ರೈಂಗ್ ಟು ಚೇಂಜ್ ಎವ್ರಿಥಿಂಗ್ ವಾಟ್ ಪೀಪಲ್ ಥಿಂಕ್ ಅಬೌಟ್ ಇಂಡಿಯನ್ ಬ್ರ್ಯಾಂಡು. ಬಟ್ ಅಂಥವ್ರಿಗೆ ಅದು ಹಾನಿ ಆಗಬಾರ್ದು ಅಂತ ನನಗೆ ಅಷ್ಟೇ ಪ್ರಾಬ್ಲಮ್ ಇರೋದು. ಅದರ್ವೈಸ್ ದ ಸೆಕೆಂಡ್ ಫ್ಯಾಕ್ಟರ್ ಬರೋದಾದರೆ ಯಾಕೆ ಇಂಡಿಯನ್ ಬ್ರ್ಯಾಂಡ್ನ ತೊಗೊಳ್ಳಲ್ಲ, ನಾನು ತೊಗೊಳ್ಳಲ್ಲ ಅಂತ ಕೇಳೋದ್ರೆ ಅಗೇನ್ ನೀವು ಯಾವ ರೀಸನ್ಗೋಸ್ಕರ ನಾನು ತೊಗೊಳ್ಳಲ್ಲ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಬಟ್ ಅಕಾರ್ಡಿಂಗ್ ಟು ಮೀ ಆಬ್ವಿಯಸ್ಲಿ ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ವಿತ್ ಬ್ಯಾಡ್ ಸರ್ವಿಸು, ಬ್ಯಾಡ್ ರಿಲಯಬಲ್ ಪ್ರಾಡಕ್ಟ್ಸು ಕೆಲವು ಬಂದಿದೆ. ಆ್ಯಂಡ್ ಈವನ್ ಕಸ್ಟಮರ್ನ ಅವರು ಇಂಪಾರ್ಟೆಂಟಾಗಿ ಟ್ರೀಟ್ ಮಾಡಲ್ಲ ಎಷ್ಟೊಂದು ಇಂಡಿಯನ್ ಬ್ರ್ಯಾಂಡ್ಸು. ದ ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಗುಡ್. ಸೊ ಒಂದ್ಸಲಿ ಓಕೆ ಪ್ರೌಡಾಗಿ ಇಂಡಿಯನ್ ಆಗಿ ಅಂತ ತೊಗೊಂಡ್ಬಿಡ್ತಾರೆ. ಆ್ಯಂಡ್ ಆಫ್ಟರ್ ವೆನ್ ದೇ ಗೆಟ್ ದಟ್ ಬ್ಯಾಡ್ ಸರ್ವಿಸು, ಬ್ಯಾಡ್ ಪ್ರಾಡಕ್ಟು, ಅನ್ರಿಲಯಬಲ್ ಪ್ರಾಡಕ್ಟು, ಆ್ಯಂಡ್ ಏನೋ ಒಂಥರ ದಟ್ ಪ್ರೀಮಿಯಮ್ ಎಕ್ಸ್ಪೀರಿಯನ್ಸ್ ಫೀಲ್ ಆಗದೆ ಇರಬೇಕಾದ್ರೆ ದೆನ್ ದೇ ಗಿವ್ ಅಪ್ ಆನ್ ದನ್ ಇಂಡಿಯನ್ ಬ್ರ್ಯಾಂಡ್. ಸೊ ಇಲ್ಲಿ ನಾನು ಓಕೆ ವಿತ್ ಎಕ್ಸ್ಪೀರಿಯನ್ಸು ಆರ್ ಆಫ್ಟರ್ ಹ್ಯಾವಿಂಗ್ ದಟ್ ಲೈಕ್ ಎನಿ ಟೈಪ್ ಆಫ್ ನಿಮಗೆ ಮೇ ಬಿ ಬೈ ಮಾಡೋ ಮೊದಲೇ ನಿಮಗೆ ಸರ್ವಿಸ್ ಸೆಂಟರ್ ಹೋದಾಗ ಏನು ರೆಸ್ಪಾಂಡ್ ಮಾಡಿಲ್ಲ, ಗಾಡಿ ತೋರಿಸಲ್ಲ, ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಅಂತೆಲ್ಲ ಇದ್ದರೆ ಆಬ್ವಿಯಸ್ಲಿ ವಿಲ್ ನಾಟ್ ಬೈ ದಟ್ ಬ್ರ್ಯಾಂಡ್. ಸೊ ಅಲ್ಲಿ ನನಗೆ ಪ್ರಾಬ್ಲಮ್ ಇಲ್ಲ. ಅನ್ಫಾರ್ಚುನೇಟ್ಲಿ ನೀವೇನು ಮಾಡೋಕ್ಕಾಗಲ್ಲ. ಒಂದು ಬ್ರ್ಯಾಂಡ್, ಒಂದು ಮೋಟರ್ಸೈಕಲ್ ಬ್ರ್ಯಾಂಡ್ ಅಂದರೆ ನೀವು ಎಂಡ್ ಆಫ್ ದ ಡೇ ನೀವು ಯಾವುದೇ ಕಂಟ್ರಿಯಲ್ಲಾಗಿರ್ಬೋದು ಅವ್ರು ಯಾವುದೇ ಕಂಟ್ರಿದಾಗಿರ್ಬೋದು ಬ್ರ್ಯಾಂಡು, ಯು ಹ್ಯಾವ್ ಟು ಟ್ರೀಟ್ ದ ಕಸ್ಟಮರ್ ಆ್ಯಸ್ ದ ಕಿಂಗು. ಅದರ್ವೈಸ್ ನಿಮಗೆ ಆ ರೆಸ್ಪೆಕ್ಟು ಏನೇ ನಿಮಗೆ ಇಂಡಿಯನ್ ಅಂತ ಇದ್ರೂ ಹೊಟ್ಟೋಗ್ಬಿಡುತ್ತೆ. ಸೊ ಆ ರೀಸನ್ಗೆ ಜನ ಹೇಟ್ ಮಾಡ್ತಾ ಇದ್ದಾರೆ ಅಂದರೆ ಟೋಟಲಿ ಫೈನು. ಬಟ್ ಸ್ಟಿಲ್ ನಾನು ಹೇಳ್ದಂಗೆ 2 ಥರ ಇದೆ, ಮಿಕ್ಸ್ಡ್ ಇದೆ. ಸೊ ದಟ್ ಈಸ್ ದ ಕೇಸು. ಸೊ ಏನು ಮಾಡೋಕ್ಕಾಗಲ್ಲ, ದಿಸ್ ಇಸ್ ದ ಹಾರ್ಡ್ ರಿಯಾಲಿಟಿ. ಇದನ್ನ ಹೇಳ್ಬೇಕಂತ ಇದೆ. ಬಟ್ ರಾಯಲ್ ಎನ್ಫೀಲ್ಡ್ ಬಗ್ಗೆ ನೀವು ಕೇಳ್ಬೋದು, ಯಾಕೆ ರಾಯಲ್ ಎನ್ಫೀಲ್ಡ್ನ ಜನ ಸ್ಟಿಲ್ ಪ್ರಿಫರ್ ಮಾಡ್ತಾರೆ ಡಿಸ್ಪೈಟ್ ಅದು ಇಂಡಿಯನ್ ಬ್ರ್ಯಾಂಡ್, ಕೈಂಡ್ ಆಫ್ 99% ಇಂಡಿಯನ್ ಬ್ರ್ಯಾಂಡ್ ಆಗಿದ್ರು ಅಂತ ಹೇಳೋದಾದರೆ ಐ ಥಿಂಕ್ ದೆರ್ ಇಸ್ ಒನ್ ರೀಸನ್ ವೇರ್ ಐ ಥಿಂಕ್ ಮೇ ಬಿ ಇಂಡಿಯಾದವ್ರದ್ದು ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಐ ಥಿಂಕ್ ಬಜಾಜ್ ಅವರು ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಇಂಡಿಯನ್ ಸೈಕಿನ ವೆರಿ ವೆಲ್ಲು. ಆ್ಯಂಡ್ ಐ ಥಿಂಕ್ ಇವಾಗ TVS ಅವರು ಅದನ್ನ ಅರ್ಥ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ದೇ ಆರ್ ಲಾಂಚಿಂಗ್ ದ BMW ಮಾಡಲು F450 GS. ನೋಡಿ ಆ ಮೋಟರ್ಸೈಕಲ್ನ ಎಷ್ಟು ಜನ ತಗೋತಾರೆ ಅಂತ. ದ ಥಿಂಗ್ ಈಸ್ ಇಫ್ ಅ ಮೋಟರ್ಸೈಕಲ್ ಈಸ್ ಅನ್ ಇಂಟರ್ನ್ಯಾಷನಲ್ ಮೋಟರ್ಸೈಕಲ್ಲು ದೆನ್ ಪೀಪಲ್ ಡೆಫಿನೆಟ್ಲಿ ಅದನ್ನ ಸ್ವಲ್ಪ ಸುಪೀರಿಯರ್ ಆಗಿ ಟ್ರೀಟ್ ಮಾಡ್ತಾರೆ. ಬೀಟ್ ಇಂಟರ್ನ್ಯಾಷನಲಿ ಆಲ್ಸೋ, ನಾಟ್ ಜಸ್ಟ್ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲಿ ನೀವು ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ಅಮೆರಿಕಾದಲ್ಲಿ ಹಾರ್ಲಿ ಡೇವಿಡ್ಸನ್ ಇದೆ, ಇಂಡಿಯನ್ ಇದೆ. ಬಟ್ ತುಂಬ ಜನ ಹಾರ್ಲಿ ಡೇವಿಡ್ಸನ್ನ ಏನಕ್ಕೆ ಬೈ ಮಾಡ್ತಾರೆ ಅಂದರೆ ಅವರು ದ ಹಾರ್ಲಿ ಡೇವಿಡ್ಸನ್ ಇಸ್ ಮೋರ್ ಇಂಟರ್ನ್ಯಾಷನಲ್ ದ್ಯಾನ್ ದ ಇಂಡಿಯನ್. ಸೊ ಅದಕ್ಕೋಸ್ಕರ ಅದನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಬಿಕಾಸ್ ದೇ ಕ್ಯಾನ್ ಫ್ಲಾಂಟ್ ದಟ್ ಮೋಟರ್ಸೈಕಲ್. ಓಕೆ ನನ್ನ ಹತ್ರ ಒಂದು ಇಂಟರ್ನ್ಯಾಷನಲ್ ಮೋಟರ್ಸೈಕಲ್ ಇದೆ, ಆಲ್ಸೋ ಮೇಡ್ ಇನ್ ಅವರ್ ಓನ್ ಕಂಟ್ರಿ ಅಂತ ಅವರು ಪ್ರೌಡಾಗಿ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದನ್ನ ಓನ್ ಮಾಡ್ತಾರೆ. ಅದೇ ಥರ ನೀವು ಇಂಡಿಯಾದಲ್ಲಿ ಸಾಕಷ್ಟು ಜನ ದ KTM ಆಗಿರಲಿ, ಟ್ರ್ಯಾಂಪ್ ಆಗಿರಲಿ ಏನಕ್ಕೆ ಬೈ ಮಾಡ್ತಾರೆ ಅಂದರೆ ಈವನ್ ದೋ ದೇ ಆರ್ ಮೇಡ್ ಇನ್ ಇಂಡಿಯಾ ಅಂದರೆ ದ ಮೋಟರ್ಸೈಕಲ್ ಬ್ರ್ಯಾಂಡ್ ಬಂದು ಒಂದು ಆಬ್ವಿಯಸ್ಲಿ ಇಂಟರ್ನ್ಯಾಷನಲ್ ಇದೆ, ಪ್ಲಸ್ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಮೋಟರ್ಸೈಕಲ್ ಅಂದರೆ ಅಕ್ರಾಸ್ ದ ವರ್ಲ್ಡ್ ಅದು ಅವೈಲೇಬಲ್ ಇದೆ. ಸೊ ನಾನು ಅದೇ ಹೇಳಿದ್ದು ಲಾಸ್ಟ್ ಟೈಮು ದಟ್ ರಿಗಾರ್ಡಿಂಗ್ ದ RTX. ಐ ಹೋಪ್ RTXನ ಇಂಟರ್ನ್ಯಾಷನಲ್ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ TVS ಅವರು. ಬಿಕಾಸ್ ನನ್ನ ಪ್ರಕಾರ ಆ ಮೈಂಡ್ ಸೆಟ್ ಇಂಡಿಯಾದಲ್ಲಿ ಇದೆ ಡೆಫಿನೆಟ್ಲಿ. ಒಂದು ಇಂಟರ್ನ್ಯಾಷನಲ್ ಮೋಟರ್ಸೈಕಲ್ನ ಜನ ಬೈ ಮಾಡೋಕ್ಕೆ ಪ್ರಿಫರ್ ಮಾಡ್ತಾರೆ ರಾದರ್ ದ್ಯಾನ್ ಅನ್ ಇಂಡಿಯನ್ ಮೋಟರ್ಸೈಕಲ್. ಆರ್ ಇನ್ ಜನರಲ್ ಬೇರೆ ಕಂಟ್ರಿಯಲ್ಲೂ ಅದೇ ಮೈಂಡ್ ಸೆಟ್ ಇರುತ್ತೆ ದಟ್ ಒಂದು ಇಂಟರ್ನ್ಯಾಷನಲ್ ಮೋಟರ್ಸೈಕಲ್ನ ಜನ ಜಾಸ್ತಿ ಬೈ ಮಾಡೋಕ್ಕೆ ಪ್ಲಾನ್ ಮಾಡ್ತಾರೆ ದ್ಯಾನ್ ದೇರ್ ಓನ್ ಕಂಟ್ರೀಸ್ ಮೋಟರ್ಸೈಕಲ್. ಸೊ ದಿಸ್ ಇಸ್ ವಾಟ್ ಐ ಫೀಲು. ಇಂಟರ್ನ್ಯಾಷನಲ್ ಮೋಟರ್ಸೈಕಲ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಓಕೆ
ಇದೆಲ್ಲ ಸರಿ ಅಣ್ಣ, ಬಟ್ ದುಡ್ಡು ಯಾವನು ಕೊಡ್ತಾನೆ, ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಅಂತ ನೀವು ಮೀಮ್ ಕೇಳಿರ್ತೀರ ನೋಡಿ. ಸೊ ಎಸ್, ಫಿನಾನ್ಷಿಯಲ್ ಸಿಚುವೇಷನು ತುಂಬ ಮ್ಯಾಟರ್ ಆಗುತ್ತೆ. ಸೊ ಬೇಸ್ಡ್ ಆನ್ ದ ಫಿನಾನ್ಷಿಯಲ್ ಸಿಚುವೇಷನ್ ಸಾಕಷ್ಟು ಜನ ಜಡ್ಜ್ ಮಾಡ್ತಾರೆ. ಅಗೇನ್ ಅಲ್ಲಿ ಸರಿ ತಪ್ಪು ಅಂತ ಹೇಳಲ್ಲ, ಕೆಲವು ಫ್ಯಾಕ್ಟ್ಸ್ ಇದೆ, ಕೆಲವು ನನ್ನ ಪ್ರಕಾರ ಯು ಆರ್ ಜಸ್ಟ್ ಇಗ್ನೋರಿಂಗ್ ದ್ಯಾಟ್ ಇಫ್ ಯು ಹ್ಯಾಡ್ ದ ಮನಿ ವಾಟ್ ಯು ಡನ್ ಅಂತ. ಸೊ ಎಕ್ಸಾಂಪಲ್ ಕೊಡೋದಾದರೆ, ಒಬ್ಬ ಆಬ್ವಿಯಸ್ಲಿ ಸ್ವಲ್ಪ ಪೂವರ್ ಸಿಚುವೇಷನ್ಲಿರೋನು ಫಿನಾನ್ಷಿಯಲಿ, ಆಬ್ವಿಯಸ್ಲಿ ಅವನಿಗೆ ಆಪ್ಷನ್ಸ್ ತುಂಬ ಕಮ್ಮಿ ಇರುತ್ತೆ, ಲೈಕ್ ದ ಸ್ಪ್ಲೆಂಡರ್ ಆಗಿರಲಿ ಆರ್ ದ ಎಕ್ಸ್ಟ್ರೀಮ್ 125 ಮ್ಯಾಕ್ಸ್ ಟು ಮ್ಯಾಕ್ಸ್ ಇರುತ್ತೆ. ಸೊ ಅದರಲ್ಲಿ ಅವನು ವಾಟ್ ಈಸ್ ದ ಬೆಸ್ಟ್ ಅಂತ ಹೇಳ್ತಾನೆ, ಆ್ಯಂಡ್ he will say the other motorcycles, be it the Triumph ಆಗಿರಲಿ, ಕ್ಲಾಸಿಕ್ 350 ಆ್ಯಂಡ್ ಆಲ್ ದೋಸ್ ಮೋಟರ್ಸೈಕಲ್, ಅದೆಲ್ಲ ಡಬ್ಬಾಗರು, ನಿನ್ನ ಮೋಟರ್ಸೈಕಲ್ ಮೈಲೇಜೇ ಕೊಡಲ್ಲ, ಅದನ್ನು ಎಲ್ಲಿ ಯೂಸ್ ಮಾಡ್ತೀಯಾಗರು, ನೀನೇನು ದೊಡ್ಡ ಹೋಗ್ಬಿಟ್ಟು ಟೂರ್ ಹೊಡಿತಾ ಇರ್ತೀಯ ಎವ್ರಿ ಡೇ ಅಂತ ಹೇಳ್ತಾನೆ ಅವನು. ಸೊ ಅವನಲ್ಲಿ ಹೇಳೋ ಪಾಯಿಂಟಲ್ಲಿ ಕೆಲವು ಫ್ಯಾಕ್ಟ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ, ಬಟ್ ಆಲ್ಸೋ ದ ಫ್ಯಾಕ್ಟ್ ಇಸ್ ಅವ್ನು ಯಾವತ್ತದನ್ನ ರೈಡೇ ಮಾಡಿಲ್ಲ, ದ ಫನ್ ಆಫ್ ರೈಡಿಂಗ್ ದೋಸ್ ಮೋಟರ್ಸೈಕಲ್ ಗೊತ್ತಿಲ್ಲ. ಬಟ್ ಅವ್ನು ಹೇಳ್ತಾ ಇರೋದು ಫ್ಯಾಕ್ಟ್ ಕರೆಕ್ಟ್ ಇದೆ, ದಟ್ ಮೋಟರ್ಸೈಕಲ್ ಈಸ್ ಪ್ಲಾನಿಂಗ್ ಟು ಓನು, ಅದ್ರಲ್ಲಿ ಮೈಲೇಜು ಕೊಡುತ್ತೆ, ಬಟ್ ಆಲ್ಸೋ ಆಫ್ ದ ಫ್ಯಾಕ್ಟ್ ಇಸ್ ದಟ್ ದೋಸ್ ಮೋಟರ್ಸೈಕಲ್ ಆರ್ ವೆರಿ ಮಚ್ ಎಂಜಾಯಬಲ್ ಟು ರೈಡು. ಅದೇ ನಿಮಗೆ ಅದರ್ ಸೈಡ್ ನೋಡೋದಾದರೆ, ದ ಗೈ ಹೂ ಹ್ಯಾಸ್ ಅ ಲಾಟ್ ಆಫ್ ಮನಿ, ಅವನ ಅಪ್ಪನೇ ಚೆನ್ನಾಗಿ ದುಡ್ಡು ಮಾಡಿದ್ದಾನೆ, ಈ ವಿಲ್ ಬಿ ಓನಿಂಗ್ ಮೇ ಬಿ ZX 10 ಆರ್ ಮೇ ಬಿ ಓನ್ ಮಾಡ್ತಾ ಇರ್ಬೋದು. ಅವ್ನು ಹೇಳ್ಬೋದು, ಏನು ಗುರು ಇವರೆಲ್ಲ ಸ್ಪ್ಲೆಂಡರ್ ಗಿಂಡರ್ ಓಡಿಸ್ತಾರೆ, ಏನು ಮಜಾ ಇದೆ, ಇದು ಮೋಟರ್ ಸೈಕಲ್ ಇದು ಅಂತ ಹೇಳ್ಬೋದು. ಬಟ್ ಇಫ್ ಯು ಸಿ ದೀಸ್ ಆರ್ ದ ಪ್ರಾಕ್ಟಿಕಲ್ ಮೋಟರ್ ಸೈಕಲ್ ಅಣ್ಣ. ನಿನಗೆ ಸಿಟಿಯಲ್ಲಿ ಎವ್ರಿ ಡೇ ಹೋಗ್ತಾ ಇದೆಯಾ ಅಂದರೆ, ನೀನೇನು ZX 10 ಆರ್ಗೆ ಹೋಗ್ತೀಯ, ಇವಾಗ ಪೆಟ್ರೋಲು ಸಿಗಲ್ಲ ನಿಮಗೆ ಈ ಟೈಮಲ್ಲಿ. ಸೊ ಇಟ್ ಈಸ್ ಐ ವುಡ್ ಸೇ ಡೆಫಿನೆಟ್ಲಿ ದಟ್ ಅದೊಂದು ಮೈಂಡ್ ಸೆಟ್ ಇರುತ್ತೆ. ಸೇಮ್ ಥಿಂಗ್ ನಾನು ಹೇಳ್ತಾ ಇದ್ದೀನಿ ನೋಡಿ, ಎಲೆಕ್ಟ್ರಿಕ್ ವರ್ಸಸ್ ಪೆಟ್ರೋಲ್ ಆಲ್ಸೋ ಈಸ್ ಅ ಮೈಂಡ್ ಸೆಟ್ಟು, ದಟ್ ನೀವು ಯಾವ ಥರ ನೀವು ಮೋಟರ್ ಸೈಕಲ್ ಓನ್ ಮಾಡ್ತೀರಾ, ಇದು ಒಂದು ಪಾಯಿಂಟ್ ಅಂತಲೇ ಅಂದ್ಕೊಳ್ಳಿ. ಸಬ್ ಪಾಯಿಂಟ್ ಅಂದರೆ ಹೇಳ್ಬೋದು, ಜಸ್ಟ್ ಲೈಕ್ ದ ಮನಿ, ನೀವು ಯಾವ ಟೈಪ್ ಆಫ್ ಮೋಟರ್ ಸೈಕಲ್ ನೀವು ಓನ್ ಮಾಡ್ತಾ ಇದ್ದೀರಾ, ಬೇಸಿಕಲಿ ಫ್ಯೂಲ್ ಇಂಜೆಕ್ಟೆಡು ಆರ್ ಎಲೆಕ್ಟ್ರಿಕ್ಕು, ಬೇಸ್ಡ್ ಆನ್ ದಟ್ ನೀವು ಡಿಸಿಷನ್ ಹೇಳ್ತೀರಾ. ಅಂದರೆ ಎಲೆಕ್ಟ್ರಿಕ್ ಓನ್ ಮಾಡೋನು ಹೇಳ್ತಾನೆ ಎಲೆಕ್ಟ್ರಿಕೇ ಬೆಸ್ಟ್ ಅಂತ, ಫ್ಯೂಲ್ ಇಂಜೆಕ್ಟೆಡ್ ಓನ್ ಮಾಡೋನು ಫ್ಯೂಲ್ ಇಂಜೆಕ್ಟೆಡೇ ಬೆಸ್ಟ್ ಅಂತ ಹೇಳ್ತಾನೆ. ಸೊ ಅದೇ ಥರ ನೀವು ಹೇಳ್ಬೋದು ದಟ್ ದುಡ್ಡಿರೋನು ಆಬ್ವಿಯಸ್ಲಿ ಜಾಸ್ತಿ ಪಾಪ್ಯುಲರ್ ಮೋಟರ್ ಸೈಕಲ್, ಬಿಗರ್ ಮೋಟರ್ ಸೈಕಲ್ನ ಬೆಟರ್ ಅಂತ ಹೇಳ್ತಾನೆ. ದುಡ್ಡು ಇಲ್ದಿರೋನು ಅವ್ನು ಸೆಟ್ ಆಫ್ ಮೋಟರ್ ಸೈಕಲ್ ವಿಚ್ ಹೀ ಕ್ಯಾನ್ ಓನು, ಅದನ್ನು ಚೆನ್ನಾಗಿದೆ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಹೌ ಪೀಪಲ್ ಜಡ್ಜ್ ದ ಮೋಟರ್ ಸೈಕಲ್. ಸೆಕೆಂಡ್ ಬಂದ್ಬಿಟ್ಟು, ಓಕೆ ದುಡ್ಡಿದೆ, ಬಟ್ ನಿಮ್ಮ ಹತ್ರ ಸ್ಕಿಲ್ ಇರಬೇಕಲ್ವ ರೈಡ್ ಮಾಡಬೇಕಾದ್ರೆ. ದುಡ್ಡಿದ್ರೂ ಜನ ಬೇಕಾದರೆ ದೊಡ್ಡ ಕಾರ್ ತೊಗೊಂಡ್ಬಿಡ್ತಾರೆ, ಮೋಟರ್ ಸೈಕಲ್ ತೊಗೊಳಕ್ಕಾಗಲ್ಲ, ಬಿಕಾಸ್ ಅವ್ರ ಹತ್ರ ಸ್ಕಿಲ್ ಇರಲ್ಲ ರೈಡ್ ಮಾಡೋಕ್ಕೆ. ಬಿಕಾಸ್ ಕಾರ್ ರೈಡ್ ಮಾಡೋದು ಮಚ್ ಈಸಿಯರು ಕಂಪೇರ್ ಟು ಮೋಟರ್ ಸೈಕಲ್. ಸ್ವಲ್ಪ ಆಬ್ವಿಯಸ್ಲಿ ಇವಾಗ ಮೋಟರ್ ಸೈಕಲ್ ಮೋಟರ್ ಸೈಕಲಲ್ಲಿ ಸಾಕಷ್ಟು ರೈಡ್ಸ್ ಬರ್ತಾ ಇದೆ, ಬಟ್ ಎಷ್ಟೊಂದು ಜನ ಅವೇರ್ ಇಲ್ಲ, ಬಿಕಾಸ್ ಅವ್ರಿಗೆ ಭಯ ಆಗುತ್ತೆ ನೋಡಿಬಿಟ್ಟು ಮೋಟರ್ ಸೈಕಲ್ನೇ, ದ ವೇ ದ ಪವರ್ ಇಸ್ ಡೆಲಿವರ್ಡು. ಸೊ ಭಯ ಮೇಲೆ ತುಂಬ ಜನ ಮೋಟರ್ ಸೈಕಲ್ ರೈಡ್ ಮಾಡಲ್ಲ, ಇಷ್ಟೊಂದು ಪವರ್ಫುಲ್ ಮೋಟರ್ ಸೈಕಲ್ ಏನು ಬೇಕಾಗಿಲ್ಲ ಅಣ್ಣ ಅಂತ ಹೇಳ್ಬಿಡ್ತಾರೆ. ಅಗೇನ್ ಐ ಡೂ ಅಗ್ರಿ ದಟ್ ಇಂಡಿಯನ್ ರೈಡಿಂಗ್ ಕಂಡೀಷನ್ಸ್ಗೆ ಒಂದು 400 to 500 cc ಇಸ್ ಮೋರ್ ದೆನ್, ಬಟ್ ಡಸಂಟ್ ಮೀನ್ ದಟ್ ನಿಮ್ಮ ಹತ್ರ ದುಡ್ಡಿದೆ ಆ್ಯಂಡ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಮೋಟರ್ ಸೈಕಲ್ ಅಂತ ನೀವು 1000 cc ಆರ್ 800 cc ತೊಗೋತಾ ಇದ್ದೀರಾ ಅಂದರೆ ತಪ್ಪೇನಿಲ್ಲ. ಬಟ್ ಮೋಸ್ಟ್ಲಿ ನೀವು ಏನಕ್ಕೆ ಬೇಡ ಅಂತ ಅಂತಿದ್ದೀರಾ ಅಂದರೆ, ಬಿಕಾಸ್ ನಿಮಗೆ ಧೈರ್ಯ ಇಲ್ಲ. ಸೊ ದಟ್ ಈಸ್ ದ ಟ್ರೂತು. ಸೊ ಬೇಸ್ಡ್ ಆನ್ ನಿಮ್ಮ ಹತ್ರ ದ ಸ್ಕಿಲ್ ಸೆಟ್ಟು, ಆಬ್ವಿಯಸ್ಲಿ ನೀವು ಮೋಟರ್ ಸೈಕಲ್ನ ರೈಡ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ನಾನು ಹೇಳ್ದಂಗೆ ಧೈರ್ಯ ಅಂತ ಹೇಳಿದೆ ನೋಡಿ, ಧೈರ್ಯ ಒಂದಾಯಿತು, ಧೈರ್ಯನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಹತ್ರ ಎಷ್ಟು ಧೈರ್ಯ ಇದೆ. ಫಾರ್ ಎಕ್ಸಾಂಪಲ್ ಕೆಲವರು ದ ಸ್ಪೋರ್ಟ್ಸ್ ಮೋಟರ್ ಸೈಕಲ್ ಆಗಿರಲಿ ಆರ್ ದ ಅಡ್ವೆಂಚರ್ ಮೋಟರ್ ಸೈಕಲು, ಆರ್ ಸ್ಪೆಸಿಫಿಕಲಿ ನಾನು ಹೇಳಿದ್ರೆ ಆಫ್ ರೋಡ್ ಮೋಟರ್ ಸೈಕಲ್ ಏನಕ್ಕೆ ರೈಡ್ ಮಾಡಲ್ಲ ಅಂದರೆ, ನಿಮಗೆ ಗೊತ್ತು, ನಾನೇ ಹೇಳ್ತಾ ಇದ್ದೀನಿ, ಬೇರೆಯವ್ರು ಬಿಟ್ಟಾಕಿ ನನಗೇನೆ ಆಫ್ ರೋಡಲ್ಲಿ ರೈಡ್ ಮಾಡೋಕ್ಕೆ ಭಯ. ಬಿಕಾಸ್ ನಾನು ಬಿದ್ದೋಗ್ಬಿಟ್ಟು ಕಾಲು ಮುರಿದೋದ್ರೆ ಆರ್ ಬೇಸಿಕಲಿ ಗಾಡಿನೇ ಮುರಿದೋದ್ರೆ ಗಾಡಿನ ಹೆಂಗೆ ತಗೊಂಡು ಹೋಗೋದು ಅಂತ ಅದೇ ನನ್ನ ಟೆನ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಂಗೆ ಆಫ್ ರೋಡ್ ರೈಡಿಂಗ್ ಇಷ್ಟ ಇಲ್ಲ, ಆರ್ ಆಫ್ ರೋಡ್ ಮೋಟರ್ ಸೈಕಲ್ಸ್ ರೈಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಡಸಂಟ್ ಮೀನ್ ದಟ್ ದೇ ಆರ್ ಬ್ಯಾಡ್ ಮೋಟರ್ ಸೈಕಲ್. ನಿಮ್ಮದು ಸ್ಕಿಲ್ ಸೆಟ್ ಚೆನ್ನಾಗಿದ್ದರೆ ನಿಮಗೆ ಧೈರ್ಯ ಜಾಸ್ತಿ ಇದೆ. ಕರೇಜ್ ಇಸ್ ಆಲ್ಸೋ ಬೇಸ್ಡ್ ಆನ್ ಕರೇಜ್ ಆಲ್ಸೋ ಲಾಟ್ ಆಫ್ ಪೀಪಲ್ ಡಿಸೈಡು. ನನಗೆ ಸ್ಪೋರ್ಟ್ಸ್ ಮೋಟರ್ ಸೈಕಲ್ ವಿಚಾರದಲ್ಲೂ ಅದೇ ಹೇಳ್ತೀನಿ, ಐ ಆಮ್ ರಿಯಲಿ ಸ್ಕೇರ್ಡ್ ಆಫ್ ಸ್ಪೋರ್ಟ್ಸ್ ಮೋಟರ್ ಸೈಕಲ್. ಎಸ್ಪೆಷಲಿ ನನಗೆ ಐ ಥಿಂಕ್ 150-160 cc ಪರವಾಗಿಲ್ಲ, ರೈಡ್ ಮಾಡ್ಬೋದು. ಎನಿಥಿಂಗ್ ಬಿಯಾಂಡ್ 400 cc ಇಟ್ ಈಸ್ ವೆರಿ ವೆರಿ ಸ್ಕೇರಿ. ಇಫ್ ಯು ಆರ್ ನಾಟ್ ಎನ್ ಎಕ್ಸ್ಪೀರಿಯನ್ಸ್ ರೈಡರು, ಐ ಥಿಂಕ್ ನೀವು ಸ್ವಲ್ಪ ಐ ವುಡ್ ಸೇ ಟ್ರೈನಿಂಗ್ ತೊಗೋಬೇಕು, ಆರ್ ಯು ಶುಡ್ ಹ್ಯಾವ್ ಮೋರ್ ಟೈಮ್ ಆರ್ ಎಕ್ಸ್ಪೀರಿಯನ್ಸ್ ವಿತ್ ದಟ್ ಮೋಟರ್ ಸೈಕಲು. ಆ್ಯಂಡ್ ಸ್ವಲ್ಪ ಪೇಷನ್ಸ್ ಬೇಕು ಆ ಥರ ಮೋಟರ್ ಸೈಕಲಲ್ಲಿ. ಐ ನೋ ಲಾಟ್ ಆಫ್ ಪೀಪಲ್ ಏನು ಮಾಡ್ತಾರೆ ಅಂದರೆ, ಇದನ್ನು ರೈಡ್ ಮಾಡೋರೆಲ್ಲ ಎಲ್ಲ ನಿಮ್ಗೆ ಗೊತ್ತಲ್ಲ, ಆ ಸ್ಕ್ವಿಡ್ ರೈಡರ್ಸ್ಗೆ ಒಂದು ವರ್ಡ್ ಇದೆ, ಅದನ್ನು ಹೇಳ್ತಾರೆ ನೋಡಿ. ಸೊ ಆ ರೈಡ್ ಮಾಡೋರೆಲ್ಲ ಇಂಥವ್ರೆ ಅಂತ ಹೇಳ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ದ ಥಿಂಗ್ ಇಸ್, ಇಟ್ ಇಸ್ ನಾಟ್ ದ ಟ್ರೂತು. ರೈಡ್ ಮಾಡೋರು ಆಬ್ವಿಯಸ್ಲಿ ಅವ್ನು ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ನ ಸ್ಕಿಲ್ ಸೆಟ್ ಯಾವ ಥರ ಇರುತ್ತೆ, ಧೈರ್ಯ ಯಾವ ಥರ ಇರುತ್ತೆ, ಅದ್ರ ಮೇಲೆ ಅವ್ನು ಜಡ್ಜ್ ಮಾಡಬೇಕು. ರಾದರ್ ದೆನ್ ಜಸ್ಟ್ ಅವನು ಆ ಮೋಟರ್ ಸೈಕಲ್ ರೈಡ್ ಮಾಡ್ತಾನಂತ ಅವ್ನು ಸರಿ ಇಲ್ಲ ಸರಿ ಇದ್ದಾನೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಎಸ್, ನಾವು ಹೇಳ್ತಾ ಇಲ್ವಾ, ಸ್ಕಿಲ್ ಸೆಟ್ ಮೇಲೆ ಜಡ್ಜ್ ಮಾಡ್ತೀವಿ, ಮನಿ ಮೇಲೆ ಜಡ್ಜ್ ಮಾಡ್ತೀವಿ, ಆ್ಯಂಡ್ ಧೈರ್ಯ ಮೇಲೆ ತುಂಬ ಜಡ್ಜ್ ಮಾಡ್ತೀವಿ. ಹೌ ಮೋಟರ್ ಸೈಕಲ್ ಆರ್ ವಾಟ್ ಮೋಟರ್ ಸೈಕಲ್ ವಿ ಶುಡ್ ಓನ್ ಆರ್ ವಾಟ್ ವಿ ಶುಡ್ ರೆಫರ್ ಅದರ್ಸು. ಆ್ಯಂಡ್ ಆಲ್ಸೋ ಇದಕ್ಕೆ ರಿಲೇಟೆಡ್ ಆಬ್ವಿಯಸ್ಲಿ ಈಸ್ ದ ಕ್ಯಾಟಗರಿ ಆಫ್ ಮೋಟರ್ ಸೈಕಲ್ಸ್ ಆಲ್ಸೋ. ನಾನು ಆಲ್ರೆಡಿ ಇದರಲ್ಲಿ ಹೈಲೈಟ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಎಸ್ಪೆಷಲಿ ಒಬ್ಬ ರೆಟ್ರೋ ಮೋಟರ್ ಸೈಕ್ಲಿಸ್ಟ್ ಲವರು. ಸೊ ನಿಮಗೆ ಗೊತ್ತಿರೋ ಪ್ರಕಾರ, ಸೊ ನಾನು ಜಾಸ್ತಿ ರೆಟ್ರೋ ಮೋಟರ್ ಸೈಕ್ಲಿಸ್ಟನ್ನೇ ರೆಫರ್ ಮಾಡ್ತೀನಿ ಸಾಕಷ್ಟು ಟೈಮು. ಸೊ ನನಗೆ ಡೆಫಿನೆಟ್ಲಿ ಸ್ಪೋರ್ಟ್ಸ್ ಮೋಟರ್ ಸೈಕಲ್ ಐ ಫೀಲ್ ದಟ್ ಐ ಶುಡ್ ಓನ್ ದಟ್ಟು. ನಂಗೆ ಗೊತ್ತು ಯಾವ ಥರ ರೈಡ್ ಮಾಡೋಕ್ಕೆ ಇರುತ್ತೆ ಎವ್ರಿಥಿಂಗು, ಬಟ್ ಸ್ಟಿಲ್ ಓನ್ ಮಾಡಿದ್ರೆ ದಟ್ ಸೈಕಿ ಆಫ್ ದಟ್ ಐ ವುಡ್ ಸೇ ಸ್ಪೋರ್ಟ್ಸ್ ಬೈಕ್ ರೈಡರ್ ಒಳಗಡೆ ನಾನು ಹೋಗ್ಬೋದು. ಸೊ ಐ ವಾಂಟ್ ಟು ಗೆಟ್ ಇಟ್. ಬಟ್ ಆ್ಯಸ್ ಆಫ್ ನೌ ನಾನೊಬ್ಬ ರೆಟ್ರೋ ಬೈಕ್ ಲವರ್ ಆಗಿರೋದ್ರಿಂದ ನಾನು ವೆನೆವರ್ ಐ ಆಮ್ ಟಾಕಿಂಗ್ ಅಬೌಟ್ ನನ್ನ ಅಡ್ವೆಂಚರ್ ಬೈಕ್ ಆಗಿರಲಿ, ಸ್ಪೋರ್ಟ್ಸ್ ಬೈಕ್ ಆಗಿರಲಿ, ಅವ್ರ ಆಫ್ ರೋಡ್ ಬೈಕು, ಆ ಲೆವೆಲ್ ಎಂಥೂಸಿಯಾಸಮ್ ತೋರಿಸಲ್ಲ ನಾನು. ಜನರಲಿ ನೀವು ನೋಡಿರ್ಬೋದು ನನ್ನ ವೀಡಿಯೋಸಲ್ಲಿ. ಅಡ್ವೆಂಚರ್ ಬೈಕ್ ಎಸ್ಪೆಷಲಿ ನನಗೆ ಐ ಫೀಲ್ ದಟ್ ಇಟ್ಸ್ ಅ ವೆರಿ ಬೋರಿಂಗ್ ಬೈಕ್ ಅಂತ ಐ ಆಮ್ ಆನೆಸ್ಟ್ ಹೇಳ್ತಾ ಇದ್ದೀನಿ.
ಇದ್ದೀನಿ, ನಿಮಗೆ ಆನೆಸ್ಟ್ ಒಪಿನಿಯನ್ ಕೊಡ್ತಾ ಇದ್ದೀನಿ. ಎಸ್, ಇಟ್ ಇಸ್ ವೆರಿ ಯೂಸ್ಫುಲ್ಲು, ಪರ್ಪಸ್ ಬಿಲ್ಡ್ ಆಗಿದೆ. ಬಟ್ ರೈಡ್ ಮಾಡೋಕ್ಕೆ ಏನೋ ಬೋರಿಂಗ್, ಇಷ್ಟು ದೊಡ್ಡ ಮೋಟರ್ ಸೈಕಲ್ಲು ಎಲ್ಲ ಕಡೆ ಸುತ್ತಾಕೊಂಡು ಏನು ಮಾಡ್ತೀರಾ ಅಂತ ನಂಗೆ ಅನ್ಸುತ್ತೆ. ಬಟ್ ಅದೇ ಒಬ್ಬ ಅಡ್ವೆಂಚರ್ ರೈಡರ್ಗೆ ಏನು ಗುರು ನಿಂದೆಂತ ಬೋರಿಂಗ್ ಮೋಟರ್ ಸೈಕಲ್ಲು, ಏನೂ ಮಾಡಲ್ಲ, ಕೆಲಸನೇ ಮಾಡಲ್ಲ, ನಿಂದು ಪರ್ಫಾರ್ಮೆನ್ಸು ಇಲ್ಲ, ಏನೂ ಇಲ್ಲ, ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿದೆ ಇಟ್ಕೊಂಡು ಏನು ಮಾಡ್ತೀಯ. ನಾನಾದರೆ ಎಲ್ಲ ಕಡೆ ಊರು ಸುತ್ತಾಡ್ತೀನಿ, ಆಫ್ ರೋಡು ಮಾಡ್ತೀನಿ. ಸೊ ದಟ್ ಈಸ್ ದ ಒಪಿನಿಯನ್ ಅದರ್ ಪರ್ಸನ್ ವಿಲ್ ಹ್ಯಾವ್. ಅದೇ ಸ್ಪೋರ್ಟ್ಸ್ ಬೈಕ್ ರೈಡರ್ ಇದೆಲ್ಲ ಇಟ್ಕೊಂಡು ಏನು ಮಾಡ್ತೀಯ ಗುರು, ಪರ್ಫಾರ್ಮೆನ್ಸ್ ಇಲ್ಲ, ನಾನು ಟ್ರ್ಯಾಕಲ್ಲಿ ಹೆಂಗೆ ಫಾಸ್ಟಾಗಿ ಇದೆಲ್ಲ, ಈ ಯಾವ ಗಾಡಿನೂ ರೇಸಲ್ಲಿ ವಿನ್ ಆಗೋಕ್ಕಾಗಲ್ಲ ಅಂತ ಹೇಳ್ತಾನೆ ಅವನು. ಸೊ ಪ್ರತಿಯೊಬ್ಬರಿಗೂ ದೇ ಹ್ಯಾವ್ ದೇರ್ ಓನ್ ಒಪಿನಿಯನು. ಸೊ ದೇ ಜಡ್ಜ್ ಆನ್ ದ ಮೋಟರ್ ಸೈಕಲ್ ದೇ ಲೈಕ್ ಆರ್ ದೇ ರೈಡ್ ಮೋರು. ಸೊ ಅದ್ರ ಮೇಲೂ ಕ್ಯಾಟಗರಿ ಆಫ್ ಮೋಟರ್ ಸೈಕಲ್ ಮೇಲೂ ತುಂಬ ಜನ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂದ್ಬಿಡೋಣ, ವಿಚ್ ಐ ಡೋಂಟ್ ಲೈಕ್ ಆರ್ ಎನಿಬಡಿ ಡೋಂಟ್ ಲೈಕ್ ಅಂತ ಹೇಳ್ತಾರೆ ಜನ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಆ್ಯಕ್ಚುಲಿ ದ ಸೋಷಿಯಲ್ ಮೀಡಿಯಾ ಇಟ್ ಸೆಲ್ಫ್ ಇಸ್ ದ ರೀಸನ್ ವೈ ಯು ಬೈ ಎ ಮೋಟರ್ ಸೈಕಲು. ಸೊ ದಿಸ್ ಇಸ್ ಹೌ ಯು ಜಡ್ಜ್ ಅ ಮೋಟರ್ ಸೈಕಲ್ ಆಲ್ಸೋ, ಬಿಕಾಸ್ ಸೋಷಿಯಲ್ ಮೀಡಿಯಾ ಮೇಲೆ ನೀವು ತುಂಬ ಜನ ನನ್ನ ಪ್ರಕಾರ ಜಡ್ಜ್ ಮಾಡ್ತಾರೆ ಆನೆಸ್ಟ್ಲಿ. ಸೊ ಅವ್ರದ್ದು ಒಂದು ಫೇವ್ರೇಟ್ ಇನ್ಫ್ಲುಯೆನ್ಸರ್ಸ್ ಇರ್ತಾರೆ. ಸೊ ಅವ್ರೇನು ಹೇಳ್ತಾರೆ, ಬೇಸ್ಡ್ ಆನ್ ದಟ್ ಅವ್ರು ಈ ಮೋಟರ್ ಸೈಕಲ್ ಚೆನ್ನಾಗಿದೆ, ಈ ಮೋಟರ್ ಸೈಕಲ್ ಚೆನ್ನಾಗಿಲ್ಲ ಅಂತಲೂ ಹೇಳ್ತಾರೆ. ಆ್ಯಂಡ್ ನಾನು ಆನೆಸ್ಟ್ಲಿ ಹೇಳ್ತೀನಿ, ನಾನು ಕೆಲವು ಮೋಟರ್ ಸೈಕಲಿಸ್ಟು ಅವ್ರ ಇನ್ಫ್ಲುಯೆನ್ಸರ್ನ ನೋಡ್ತೀನಿ. ಸೊ ಅವ್ರದ್ದು ಒಪಿನಿಯನ್ಸ್ನ ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ, ಬಿಕಾಸ್ ಅವರು ಆಬ್ವಿಯಸ್ಲಿ ನಾಲೆಜ್ ಇರುತ್ತೆ, ಅವ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದ್ರ ಮೇಲೆ ಹೇಳ್ತೀನಿ. ಬಟ್ ಸ್ಟಿಲ್ ಐ ವುಡ್ ಸೇ ಇಟ್ ಶುಡ್ ನಾಟ್ ಬಿ ದ ರೀಸನ್. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅವ್ರು ಹೇಳಿದ್ದು ನಿಜ ಇರಲ್ಲ, ಬಿಕಾಸ್ ನಿಮ್ಗೇನು ಇಷ್ಟ ಇರುತ್ತೆ ಅದು ಮೇ ನಾಟ್ ಡಿಪೆಂಡ್ ಆನ್ ದೆಮ್. ಬಟ್ ಸ್ಟಿಲ್ ವಿ ಜಡ್ಜ್ ಬೇಸ್ಡ್ ಆನ್ ಅದರ್ ಪೀಪಲ್ಸ್ ಒಪಿನಿಯನ್ಸು. ಸೋಷಿಯಲ್ ಮೀಡಿಯಾ ನಿಮ್ಗೆ ಆಲ್ರೆಡಿ ಗೊತ್ತು, ಎ ದುನಿಯಾನ ಚೇಂಜ್ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಣ್ಣ, ಸೋಷಿಯಲ್ ಇಂಜಿನಿಯರಿಂಗು ಸೋಷಿಯಲ್ ಮೀಡಿಯಾದಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಿಮ್ಗೇನು ಇಷ್ಟ ಇದೆ, ವಾಟ್ ಥಾಟ್ಸ್ ನಿಮ್ಮ ಮೈಂಡಲ್ಲಿ ರನ್ ಆಗ್ತಾ ಇದೆ, ಆ್ಯಕ್ಚುಲಿ ನಿಮ್ಮ ಥಾಟ್ಸ್ ಅಲ್ಲ, ಇಟ್ ಮೈಟ್ ಬಿ ಎನ್ ಇಂಜಿನಿಯರ್ಡ್ ಥಾಟು. ಮೇ ಬಿ ನಾನು ನಿಮಗೆ ಇಂಜಿನಿಯರ್ಡ್ ಆಗಿ ಇವಾಗ ಹೇಳ್ತಾ ಇರ್ಬೋದು, ಒಂಥರ ಉಪೇಂದ್ರ ಮೂವಿ ಥರ ಹೇಳ್ದಂಗೆ ಆಯಿತು. ಬಟ್ ಹೇಳಿದೆ ನಾನು ಜಸ್ಟ್ ದಟ್ ವಿ ಆರ್ ಆಲ್, ಐ ಫೀಲ್ ದಟ್ ಇನ್ಫ್ಲುಯೆನ್ಸ್ ಬೈ ಸೋಷಿಯಲ್ ಮೀಡಿಯಾ ಇನ್ ಜನರಲ್. ನಾನು ನಿಮಗೆ ಅಂತ ಹೇಳ್ತಾರೆ, ನಾನು ಇನ್ಫ್ಲುಯೆನ್ಸ್ ಆಗಿರ್ಬೋದು. ಆ್ಯಂಡ್ ಬಿಕಾಸ್ ಆಫ್ ದಟ್ ವಿ ಆರ್ ಲೈಕಿಂಗ್ ಮೋಟರ್ ಸೈಕಲ್. ಆ್ಯಂಡ್ ಮೋಸ್ಟ್ಲಿ ನನ್ನ ಪ್ರಕಾರ ಆಲ್ಸೋ ದ ಫ್ಯಾಕ್ಟ್ ಈಸ್, ನಾವು ಮೋಟರ್ ಸೈಕಲ್ ತೊಗೊಂಡು ಇಟ್ಸ್ ನಾಟ್ ಜಸ್ಟ್ ಅಬೌಟ್ ನಾವು ಮೋಟರ್ ಸೈಕಲ್ ಓನ್ ಮಾಡಿದ್ರೆ ಸಾಕಾಗಲ್ಲ. ವಾಟ್ ಯು ವಾಂಟ್ ಟು ಶೋ ಅದರ್ಸ್ ಆಲ್ಸೋ. ಲೈಕ್ ನೀವು ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ ಈ ಮೋಟರ್ ಸೈಕಲ್ ಯಾವ ಥರ ಕಾಣುತ್ತೆ, ದ ಡ್ಯಾಶ್ ಬೋರ್ಡ್ ಯಾವ ಥರ ಕಾಣುತ್ತೆ, ಆರ್ ಜನ ನಾನು ಈ ಮೋಟರ್ ಸೈಕಲ್ ತೊಗೊಂಡ್ರೆ ನನಗೆ ಜಾಸ್ತಿ ವ್ಯೂಸ್ ಆ್ಯಂಡ್ ಲೈಕ್ಸ್ ಬರುತ್ತಾ, ಈ ಪಾಯಿಂಟ್ ಆಫ್ ವ್ಯೂನು ನಾನು ಕನ್ಸಿಡರ್ ಮಾಡಿಬಿಟ್ಟು ಮೋಟರ್ ಸೈಕಲ್ನ ಬೈ ಮಾಡ್ತಾರೆ. ಸೊ ದಟ್ ಈಸ್ ಹೌ ದೇ ಜಡ್ಜ್ ದ ಮೋಟರ್ ಸೈಕಲ್. ಓಕೆ, ನಾನು ಹಿಮಾಲಯನ್ ತೊಗೊಂಡ್ಬಿಟ್ರೆ ಐ ಥಿಂಕ್ ಈ ಮೋಟರ್ ಸೈಕಲಿಂದ ನನಗೆ ವ್ಯೂಸ್ ಲೈಕ್ಸ್ ನನಗೆ ಜಾಸ್ತಿ ಬರುತ್ತೆ. ಸೊ ಇದನ್ನು ತೊಗೋಬೇಕು, ರಾದರ್ ದೆನ್ ನಾನು ರಾನಿನ್ ತೊಗೊಂಡ್ಬಿಟ್ಟು ನನಗೆ ಏನು ಸಿಗುತ್ತೆ ಗುರು ಅಂತ ತುಂಬ ಜನ ರಾನಿನ್ ತೊಗೊಳ್ಳಲ್ಲ. ನಾಟ್ ನೆಸೆಸರಿ ಬಿಕಾಸ್ ಆ ಮೋಟರ್ ಸೈಕಲ್ ಚೆನ್ನಾಗಿದೆ ಅಂತ ಅಲ್ಲ, ಬಿಕಾಸ್ ದೇ ಜಡ್ಜ್ ಇಟ್ ಬೇಸ್ಡ್ ಆನ್ ಹೌ ವೆಲ್ ದೇ ಕ್ಯಾನ್ ಡೂ ಇನ್ ಅ ಸೋಷಿಯಲ್ ಮೀಡಿಯಾ ಆರ್ ಹೌ ಪೀಪಲ್ ವಿಲ್ ಅಪ್ರಿಷಿಯೇಟ್ ದೆಮ್ ಆನ್ ದ ಸೋಷಿಯಲ್ ಮೀಡಿಯಾ. ಸೊ ಇದು ತುಂಬ ದೊಡ್ಡ ಫ್ಯಾಕ್ಟರ್ ಆಗುತ್ತೆ. ಸೊ ಇದು ಒಂದು ಹ್ಯೂಜ್ ಜಡ್ಜ್ಮೆಂಟ್ಗೋಸ್ಕರ ರೀಸನ್ಸು. ಸೊ ನಿಮಗೆ ಇದೆಲ್ಲ ಪಾಯಿಂಟರ್ಸ್ ಹೇಳ್ಬಿಟ್ಟಿದ್ದೀನಿ, ಯಾವ ಥರ ಜನ ಜಡ್ಜ್ ಮಾಡ್ತಾರೆ ಒಂದು ಮೋಟರ್ ಸೈಕಲ್ನ ಅಂತ. ಸೊ ನಿಮ್ಮದೇನು ಅಭಿಪ್ರಾಯ ಇದೆ ಅದನ್ನು ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಸರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್.